ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ದ ಗೌರ್ಮೆಂಟ್ ಇಸ್ ರಿವೈಸಿಂಗ್ ಇಟ್ಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಟು ಫೋಕಸ್ ಆನ್ ಟ್ಯಾರಿಫ್ ಹಿಟ್ ಸೆಕ್ಟರ್ಸ್ ಲೈಕ್ ಟೆಕ್ಸ್ಟೈಲ್ಸ್, ಆರ್ಗ್ಯಾನಿಕ್ ಕೆಮಿಕಲ್ಸ್ ಅಂಡ್ ಮಷಿನರಿ, ಆಫರಿಂಗ್ MSME exporters credit guarantees, faster clearances and targeted export incentives in response to higher US import tariffs. US ಅಮೆರಿಕ ನಮ್ಮ ದೇಶದ ಮೇಲೆ ಹೆಚ್ಚು ಸುಂಕವನ್ನು ವಿಧಿಸಿರುವುದು ನಮಗೆಲ್ಲ ಗೊತ್ತೇ ಇದೆ. ಆ ಸುಂಕದಿಂದ ಹಲವಾರು ಕ್ಷೇತ್ರಗಳು ಒತ್ತಡಕ್ಕೆ ಒಳಗಾಗಿವೆ, ಸಂಕಷ್ಟಕ್ಕೆ ಒಳಗಾಗಿದೆ. ಹಾಗಾಗಿ ಭಾರತ ಈಗ ಏನ್ ಮಾಡ್ತಾ ಇದೆ, ಈ ಹೆಚ್ಚು ಸುಂಕದಿಂದ ತೊಂದರೆಗೆ ಒಳಗಾದಂತಹ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ಉದಾಹರಣೆಗೆ ಜವಳಿ, ಸಾವಯವ ರಾಸಾಯನಿಕ, ಯಂತ್ರೋಪಕರಣ ಇವೆಲ್ಲ ಹೆಚ್ಚು ಬಾಧಿತವಾದಂತಹ ವಲಯಗಳು. ಇದ್ರ ಮೇಲೆ ಗಮನ ಹರಿಸಲಿಕ್ಕೋಸ್ಕರ ಭಾರತ ತನ್ನ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಅನ್ನ ಪರಿಷ್ಕರಿಸ್ತಾ ಇದೆ. ಇದರ ಅಂಡರಲ್ಲಿ ಏನ್ ಮಾಡ್ತಾರೆ ಹಾಗಾದ್ರೆ, ಈ ಹೊಸ ನೀತಿ ಅಡಿಯಲ್ಲಿ ಈಗ MSME ಅಂತ ಹೇಳ್ತೀವಲ್ವಾ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಅದರಲ್ಲಿ ಸಣ್ಣ ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಅವರಿಗೆ ಸಾಲ ಕೊಡೋದಿರಬಹುದು, ಮತ್ತೆ ಏನಾದರೂ ಅವರದ್ದು ಅನುಮೋದನೆಗಳಿದ್ರೆ ಅದನ್ನ ಬಹಳ ಬೇಗ ಮಾಡಿಕೊಡೋದು, ಅದೇ ರೀತಿ ಅವರಿಗೆ ಬೇಕಾದಂತಹ ಇನ್ಸೆಂಟಿವ್ಗಳನ್ನು ಕೊಡೋದು ಸರ್ಕಾರ ಈ ಮೂಲಕ ಮಾಡ್ತಾ ಇದೆ. ಅಂತಂದ್ರೆ ಯಾವುದು ಇದು ಗೌರ್ಮೆಂಟ್, ಯಾವ ಸ್ಕೀಮು? ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್. ಗೌರ್ಮೆಂಟ್ ಇಸ್ ರಿವೈಸಿಂಗ್ ಇಟ್ಸ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ is a multi-ministry initiative launched in Union Budget 25-26 with 2,250 crore improve export credit access, factoring support and help MSMEs tackle non-tariff barriers in overseas markets. ಏನಿದು ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್? ಮುಖ್ಯವಾಗಿ ಇದು 2025-26 ಈ ವರ್ಷದ ಬಜೆಟ್ನಲ್ಲಿ ಸುಮಾರು 2,250 ಕೋಟಿ ವೆಚ್ಚದಲ್ಲಿ ಪ್ರಾರಂಭಿಸಲಾದಂತಹ ಒಂದು ಮಿಷನ್ ಇದು. ಇದರಲ್ಲಿ ರಫ್ತಿಗೆ ಬೇಕಾದಂತಹ ಸಾಲವನ್ನ ಕೊಡೋದು, ಮತ್ತೆ ವಿದೇಶಿ ಮಾರುಕಟ್ಟೆಗಳಲ್ಲಿ ಸುಂಕ ಬಿಟ್ಟು ಬೇರೆ ಅಡೆತಡೆಗಳಿದ್ರೆ ಅದನ್ನು ಸಹ ನಿವಾರಿಸೋದು, MSMEಗಳಿಗೆ ಸಹಾಯ ಮಾಡೋದು ಇದರ ಮುಖ್ಯವಾದ ಉದ್ದೇಶ. ಇನ್ನು MSME ಬಗ್ಗೆ ನಿಮ್ಗೆ ಗೊತ್ತಿರಬಹುದು, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಇದೆಲ್ಲ ಏನು? ಬಿಸ್ನೆಸಸ್ ಡಿಫೈನ್ಡ್ ಅಂಡರ್ MSME ಡೆವಲಪ್ಮೆಂಟ್ ಆಕ್ಟ್ 2006. ಈ ಒಂದು ಆಕ್ಟ್ ನ ಅಡಿಯಲ್ಲಿ MSMEಗಳನ್ನ ಡಿಫೈನ್ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಅಂತಂದ್ರೆ, ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟ್, ಎಷ್ಟು ಹೂಡಿಕೆ ಇರುತ್ತೆ, ಅಂಡ್ ಟರ್ನ್ ಓವರ್, ಒಟ್ಟು ಎಷ್ಟು ಟರ್ನ್ ಓವರ್ ಆಗಿರುತ್ತೆ, ಅವುಗಳ ಹೂಡಿಕೆ ಮತ್ತೆ ವಹಿವಾಟು ಎರಡರ ಆಧಾರದ ಮೇಲೆ MSMEಗಳನ್ನ ಡಿಫೈನ್ ಮಾಡಿರ್ತಾರೆ. ಎಕನಾಮಿಯಲ್ಲಿ ನೀವು ಸಪರೇಟ್ ಆಗಿ ಟೇಬಲ್ ಅನ್ನ ನೋಡಿರಬಹುದು, ಅದನ್ನ ನೆನ್ಪು ಮಾಡ್ಕೊಳ್ಳಿ. ಎಕನಾಮಿ ಓದಿದ್ರೆ ಈಗಾಗಲೇ ಮೀಡಿಯಂಗೆ ಎಷ್ಟು, ಸ್ಮಾಲ್ ಎಷ್ಟು, ಮೈಕ್ರೋ ಅಂದ್ರೆ ಎಷ್ಟು, ಅದು ನೆನಪಾಗಬೇಕು ನಿಮ್ಗೆ. And they play a key role in India's exports and employment generation. ನಮ್ಮ ದೇಶದ ಎಂಪ್ಲಾಯ್ಮೆಂಟ್ ಜನರೇಷನ್ಗೋಸ್ಕರ, ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ MSMEಗಳ ಪಾತ್ರ ಬಹಳ ಮುಖ್ಯವಾದದ್ದು. ಮುಂದಿನ ವಿಷಯ ನೋಡಿ, ಇನ್ ಛತ್ತೀಸ್ಗಢ ಥೌಸಂಡ್ಸ್ ಆಫ್ ಫಾರೆಸ್ಟ್ ರೈಟ್ ಟೈಟಲ್ಸ್ ಇನ್ಕ್ಲೂಡಿಂಗ್ 2,788 individual titles in Bastar district have reportedly gone missing from official records in at least 3 districts over past 17 months. ಛತ್ತೀಸ್ಗಢದಲ್ಲಿ 17 ತಿಂಗಳಲ್ಲಿ ಏನಾಗಿದೆ, 3 ಜಿಲ್ಲೆಗಳಲ್ಲಿ, ಕನಿಷ್ಠ 3 ಜಿಲ್ಲೆಗಳಲ್ಲಿ ಅರಣ್ಯ ಹಕ್ಕುಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳು, ಅಧಿಕೃತ ದಾಖಲೆಗಳಿರುತ್ತಲ್ವಾ ಸರ್ಕಾರದ್ದು, ಅದರಿಂದ ಮಾಯ ಆಗ್ಬಿಟ್ಟಿದೆ. ಇದರಲ್ಲಿ ಸುಮಾರು 2,788 ವೈಯಕ್ತಿಕ ಹಕ್ಕುಪತ್ರಗಳು ಸಹ ಇದೆ. ಎಲ್ಲಿ ಹೋಯಿತು ಇದು, ಯಾರು ಮಾಯ ಮಾಡಿದ್ರು ಅಥವಾ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ. ಇನ್ನು ಫಾರೆಸ್ಟ್ ರೈಟ್ಸ್ ಆಕ್ಟ್ 2006 ಏನ್ ಹೇಳುತ್ತೆ, ಇಟ್ ಲೀಗಲಿ ರೆಕಗ್ನೈಸಸ್ ರೈಟ್ಸ್ ಆಫ್ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಟು ಹೋಲ್ಡ್ ಅಂಡ್ ಯೂಸ್ ಫಾರೆಸ್ಟ್ ಲ್ಯಾಂಡ್ ಅಂಡ್ ರಿಸೋರ್ಸಸ್ ಫಾರ್ ಲೈವ್ಲಿಹುಡ್. ಅರಣ್ಯ ಹಕ್ಕುಗಳ ಕಾಯ್ದೆ ಏನ್ ಹೇಳುತ್ತೆ ಅಂತಂದ್ರೆ, ಈಗ ಪರಿಶಿಷ್ಟ ಪಂಗಡಗಳು, ಟ್ರೈಬ್ಸ್ ಇರ್ತಾರಲ್ವಾ, ST, ಅವರಿಗೆ ಅರಣ್ಯ ಭೂಮಿ ಮತ್ತೆ ಸಂಪನ್ಮೂಲಗಳನ್ನ ಜೀವನೋಪಾಯಕ್ಕೋಸ್ಕರ, ತಮ್ಮ ಲೈವ್ಲಿಹುಡ್ಗೋಸ್ಕರ ಬಳಸಲಿಕ್ಕೆ ಅವರಿಗೆ ಕಾನೂನುಬದ್ಧವಾಗಿ ಹಕ್ಕುಗಳನ್ನ ನೀಡುತ್ತೆ. ಯಾವುದು? ಅರಣ್ಯ ಹಕ್ಕುಗಳ ಕಾಯ್ದೆ, FRA ಅಂತ ಶಾರ್ಟ್ ಆಗಿ ಕರಿತೇವೆ, ಫಾರೆಸ್ಟ್ ರೈಟ್ಸ್ ಆಕ್ಟ್. ಇನ್ನು ಕಮ್ಯುನಿಟಿ ಫಾರೆಸ್ಟ್ ರಿಸರ್ವ್, CFR ಅಂತ ಕರಿತೇವೆ. ಇದೇನ್ ಮಾಡುತ್ತೆ, ಈ ರೈಟ್ ಏನ್ ಮಾಡುತ್ತೆ? ದಿಸ್ ರೈಟ್ allows Gram Sabhas to manage, conserve and use forest resources and in
ರಾಜನಂದಗಾಂವ್ ಜಿಲ್ಲೆ ಇದು, ರಾಜನಂದಗಾಂವ್ ಡಿಸ್ಟ್ರಿಕ್ಟ್ 50% ಆಫ್ ಸಚ್ ರೈಟ್ಸ್ ವರ್ ರೆಡ್ಯೂಸ್ಡ್ ವಿತ್ ಇನ್ ಮಂತ್ ಲಾಸ್ಟ್ ಇಯರ್. ಅಂದ್ರೆ ಈ ಒಂದು CFR ಇದೆಯಲ್ವಾ, ಸಮುದಾಯ ಅರಣ್ಯ ಸಂಪನ್ಮೂಲ, ಅದರ ಹಕ್ಕುಗಳಿಗೆ ಏನಂತ, ಅದಕ್ಕೆ ಸಂಬಂಧಪಟ್ಟಾಗ ಏನಂತಂದ್ರೆ, ಗ್ರಾಮ ಸಭೆಗಳು ಈಗ ಅರಣ್ಯ ಸಂಪನ್ಮೂಲಗಳನ್ನ, ಯಾವುದು ಮುಖ್ಯವಾಗಿ ಫಾರೆಸ್ಟ್ ರಿಸೋರ್ಸ್ ಅಂತ ಕರೀತೇವೆ, ಅದನ್ನ ಮ್ಯಾನೇಜ್ ಮಾಡೋದು, ಕನ್ಸರ್ವ್ ಮಾಡೋದು ಮತ್ತೆ ಯೂಸ್ ಮಾಡುವಂತಹ ಅಧಿಕಾರವನ್ನ ಪಡ್ಕೊಂಡಿರುತ್ತವೆ ಕಮ್ಯುನಿಟಿ ಫಾರೆಸ್ಟ್ ರಿಸರ್ವ್ ರೈಟ್ಸ್ ನ ಅಂಡರ್ ಅಲ್ಲಿ. ಅಂದ್ರೆ ಈ ಒಂದು ಹಕ್ಕುಗಳಲ್ಲೂ ಸಹ ರಾಜನಂದಗಾಂವ್ ಜಿಲ್ಲೆಯಲ್ಲಿ 1 ತಿಂಗಳೊಳಗೆ ಇಂತಹ ಹಕ್ಕುಗಳಲ್ಲಿ 50% ಕುಸಿತ ಕಂಡು ಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ, ಇಂಡಿಯಾ ಇಸ್ ಸೆಟ್ ಟು ಇಂಟೆನ್ಸಿಫೈ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ಸ್ ವಿತ್ ರಷ್ಯಾ ಅಂಡ್ ಚೀನಾ, with External Affairs Minister S. Jaishankar visiting Moscow on August 21 and Chinese Foreign Minister Wang Yi expected in New Delhi soon after, amid uncertainty in trade ties with the US due to high tariffs. ಅಮೆರಿಕದ ಟ್ಯಾರಿಫ್ ಕತೆ ಗೊತ್ತಿದೆ, ಅದು ಯಾವಾಗ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಅಮೆರಿಕ ಯಾವಾಗ ಬದಲಾಗುತ್ತೆ ಅಂತ. ಹೀಗಾಗಿ ಭಾರತ ರಷ್ಯಾ ಮತ್ತೆ ಚೀನಾದ ಜೊತೆ ತನ್ನ ಬಾಂಧವ್ಯವನ್ನ, ರಾಜತಾಂತ್ರಿಕ ಬಾಂಧವ್ಯವನ್ನ ಬಲಪಡಿಸಲಿಕ್ಕೆ ಮುಂದಾಗ್ತಾ ಇದೆ. ನಮ್ಮ ಜೈಶಂಕರ್ ಅವರು ಆಗಸ್ಟ್ 21ಕ್ಕೆ ಮಾಸ್ಕೋಗೆ ಭೇಟಿ ನೀಡ್ತಾ ಇದ್ದಾರೆ. ಅದಾದ ನಂತರ ಚೀನಾದ ವಿದೇಶಾಂಗ ಸಚಿವರಾದ ವಾಂಗ್ ಯಿ ಅವರು ಸಹ ನವದೆಹಲಿಗೆ ಬರ್ತಾ ಇರುವ ನಿರೀಕ್ಷೆ ಇದೆ. ಇವರು ಮಾಸ್ಕೋಗೆ ಹೋದ್ರು, ಅಲ್ಲಿನ ರಾಜಧಾನಿಗೆ. ಇನ್ನು ವಾಂಗ್ ಯಿ ಅವರು ನಮ್ಮ ನವದೆಹಲಿಗೆ ಬರುವ ನಿರೀಕ್ಷೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ರಾಜತಾಂತ್ರಿಕತೆ ಟರ್ನ್ ತೆಗೆದುಕೊಳ್ಳುತ್ತೆ. Majority of countries have rejected the latest draft of the Global Plastics Treaty in Geneva, as it excludes limits on plastic production, despite support from India, some Arab states, and petrochemical producers like Kuwait. ಇದು ಪ್ಲಾಸ್ಟಿಕ್ ಟ್ರೀಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ಲಾಸ್ಟಿಕ್ ಒಪ್ಪಂದ, ಅದರ ಕರಡು ಡ್ರಾಫ್ಟ್ ರೆಡಿ ಆಗಿದೆ. ಆ ಡ್ರಾಫ್ಟ್ ಅನ್ನ ಎಷ್ಟೋ ದೇಶಗಳು ತಿರಸ್ಕರಿಸ್ತಾ ಇವೆ. ಯಾಕೆ ತಿರಸ್ಕರಿಸ್ತಾ ಇವೆ ಅಂತಂದ್ರೆ, ಆ ಡ್ರಾಫ್ಟ್ ನಲ್ಲಿ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಮೇಲೆ ಯಾವುದೇ ಮಿತಿಯನ್ನ ಹೇರಲಿಲ್ಲ. ಇಟ್ ಎಕ್ಸ್ಕ್ಲೂಡ್ಸ್ ಲಿಮಿಟ್ಸ್ ಆನ್ ಪ್ಲಾಸ್ಟಿಕ್ ಪ್ರೊಡಕ್ಷನ್. ಹೀಗಾಗಿ ಎಷ್ಟೋ ದೇಶಗಳು ಆ ಒಪ್ಪಂದದ ಕರಡನ್ನ ತಿರಸ್ಕರಿಸ್ತಾ ಇವೆ. ಆದರೆ ಭಾರತ ಮತ್ತೆ ಕೆಲವು ಅರಬ್ ರಾಷ್ಟ್ರ ಮತ್ತೆ ಕುವೈತ್ನಂತಹ ಪೆಟ್ರೋಕೆಮಿಕಲ್ ಉತ್ಪಾದಕರು ಈ ಒಂದು ಮಸೂದೆ ಅಥವಾ ಈ ಒಂದು ಕರಡಿಗೆ, ಡ್ರಾಫ್ಟಿಗೆ ಸಪೋರ್ಟ್ ನೀಡ್ತಾ ಇದ್ದಾರೆ. ಏನಿದು ಅಂತ ನೋಡೋದಾದ್ರೆ, ಪ್ರಪೋಸ್ಡ್ ಗ್ಲೋಬಲ್ ಪ್ಲಾಸ್ಟಿಕ್ಸ್ ಟ್ರೀಟಿ aims to address plastic pollution across the full life cycle of plastics from production to disposal and is being negotiated under the United Nations framework. ಈಗ ಈ ಒಪ್ಪಂದ ಇದೆಯಲ್ವಾ, ಪ್ಲಾಸ್ಟಿಕ್ಸ್ ಟ್ರೀಟಿ ಅಂತ ಹೇಳಿದ್ವಿ. ಟ್ರೀಟಿ ಏನ್ ಮಾಡುತ್ತೆ, ಈಗ ಉತ್ಪಾದನೆ ಆಗೋದ್ರಿಂದ ಹಿಡಿದು ಮತ್ತೆ ವಿಲೇವಾರಿ ಆಗೋ ತನಕ, ಅಲ್ಲಿಯ ತನಕದ ಎಲ್ಲಾ ಒಂದು ಲೈಫ್ ಸೈಕಲ್, ಪ್ಲಾಸ್ಟಿಕ್ಕಿನ ಒಂದು ಚಕ್ರದಲ್ಲಿ ಇರುವಂತಹ ಅಲ್ಲಿ ಆಗುವಂತಹ ಬೇರೆ ಬೇರೆ ಮಾಲಿನ್ಯವನ್ನ ನಿಭಾಯಿಸುವಂತಹ ಗುರಿಯನ್ನ ಹೊಂದಿದೆ. ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ ಅಂತ ಹೇಳ್ತೇವೆ ಇದಕ್ಕೆ. ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಇದಕ್ಕೆ ಸಂಬಂಧಿಸಿದವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಇನ್ನು ಪೆಟ್ರೋಕೆಮಿಕಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಆಫನ್ ಅಪೋಸ್ ಪ್ರೊಡಕ್ಷನ್ ಕ್ಯಾಪ್ಸ್ ಆನ್ ಪ್ಲಾಸ್ಟಿಕ್ಸ್ ಡ್ಯೂ ಟು ಎಕನಾಮಿಕ್ ಡಿಪೆಂಡೆನ್ಸ್ ಆನ್ ದಿ ಸೆಕ್ಟರ್, ಅಡ್ವೊಕೇಟಿಂಗ್ ಇನ್ಸ್ಟೆಡ್ ಫಾರ್ ಡೌನ್ ಸ್ಟ್ರೀಮ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್. ಏನಾಗ್ತಾ ಇದೆ ಅಂತಂದ್ರೆ, ಪೆಟ್ರೋಕೆಮಿಕಲ್ ಅನ್ನ ಉತ್ಪಾದನೆ ಮಾಡುವ ದೇಶಗಳು ತಮ್ಮ ಆರ್ಥಿಕ ಅವಲಂಬನೆಗಾಗಿ ಏನ್ ಮಾಡುತ್ತವೆ, ಪ್ಲಾಸ್ಟಿಕ್ ಉತ್ಪಾದನೆ ಮೇಲಿನ ಮಿತಿಗಳನ್ನ ವಿರೋಧಿಸುತ್ತವೆ. ಹೀಗಾಗಿ ಏನಾಗ್ಬಿಡುತ್ತೆ, ನಿಷೇಧ ಹೇರೋದ್ರ ಬದಲಾಗಿ ಅವರು ನಿರ್ವಹಣಾ ಪರಿಹಾರಗಳನ್ನು ಪ್ರತಿಪಾದಿಸ್ತಾ ಇರ್ತಾರೆ. ಪ್ರೊಡ್ಯೂಸ್ ಮಾಡೋದ್ರ ಮೇಲೆ ಯಾವುದೇ ನಿಷೇಧ ಹೇರಬೇಡಿ, ಅದ್ರ ಬದಲು ಪ್ರೊಡ್ಯೂಸ್ ಆಗಿರೋದನ್ನ ಚೆನ್ನಾಗಿ ನಿರ್ವಹಣೆ ಮಾಡೋಣ ಅನ್ನೋದು ಈ ಪೆಟ್ರೋಕೆಮಿಕಲ್ ಉತ್ಪಾದಕ ದೇಶಗಳ ಒಂದು ಅಭಿಪ್ರಾಯ. ಅದನ್ನ ಅವರು ಪ್ರತಿಪಾದಿಸ್ತಾ ಇರುತ್ತವೆ. ಮುಂದಿನ ವಿಚಾರ, ಇಂಡಿಯಾ ಅಂಡ್ ಆಸಿಯಾನ್ ನೆನಪಾಗಬೇಕು, ಫುಲ್ ಫಾರ್ಮ್ ಯಾವ ಒಂದು ಪ್ರದೇಶಕ್ಕೆ ಸೇರಿದು ಅಂತ ನೆನಪಾಗಬೇಕು. ಅಫಿಷಿಯಲ್ಸ್ ಆರ್ ಮೀಟಿಂಗ್ ಇನ್ ನ್ಯೂ ಡೆಲ್ಲಿ ಫ್ರಮ್ ಆಗಸ್ಟ್ 11 to 14 ಟು ರಿವ್ಯೂ ASEAN India Trade in Goods Agreement AITIGA, aiming to address trade imbalances and boost exports amid the recent 25% US tariffs on Indian goods. ಮುಖ್ಯವಾಗಿ ಅಮೆರಿಕ 25% ಸುಂಕ ಹಾಕಿದೆಯಲ್ವಾ, ಅದರ ಒಂದು ಸಂದರ್ಭದಲ್ಲೇ ವ್ಯಾಪಾರದಲ್ಲಿ ಆಗ್ತಾ ಇರತಕ್ಕಂತ ಅಸಮತೋಲನವನ್ನ ನಿವಾರಿಸಲಿಕ್ಕೋಸ್ಕರ ಮತ್ತೆ ರಫ್ತುಗಳನ್ನ ಹೆಚ್ಚಿಸಲಿಕ್ಕೋಸ್ಕರ ಆಗಸ್ಟ್ 11ರಿಂದ 14 ಇವತ್ತಿನ ಒಂದು ಅವಧಿಯಲ್ಲಿ ನವದೆಹಲಿಯಲ್ಲಿ ಭಾರತ ಮತ್ತೆ ಆಸಿಯಾನ್ ಕಂಟ್ರೀಸ್ಗಳು, ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದವನ್ನ ಪರಿಶೀಲಿಸ್ತಾ ಇದ್ದಾರೆ.
ಇನ್ನು ಆಸಿಯಾನ್ ಇಂಡಿಯಾ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್, ಇದು 2009 2009ರಲ್ಲಿ ಸೈನ್ ಆಗಿರುವಂತಹ ಅಗ್ರಿಮೆಂಟ್. ಇಟ್ಸ್ ಅ ಫ್ರೀ ಟ್ರೇಡ್ ಪ್ಯಾಕ್ಟ್ that reduced the tariffs between India and 10 ASEAN nations, but has led to growing trade deficit for India due to increased imports. ಇದು ಯಾರ್ಯಾರ ನಡುವೆ ಆಗಿದ್ದು? ಭಾರತ ಮತ್ತೆ 10 ಆಸಿಯಾನ್ ರಾಷ್ಟ್ರಗಳ ನಡುವೆ. ಆಸಿಯಾನ್ ಫುಲ್ ಫಾರ್ಮ್ ನೆನಪಾಗಿದೆಯಾ? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಕೆಳಗಡೆ ಇದೆ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಭಾರತ ಮತ್ತೆ ಈ 10 ಆಸಿಯಾನ್ ರಾಷ್ಟ್ರಗಳ ನಡುವೆ ಆದಂತಹ ಒಪ್ಪಂದ. ಸುಂಕಗಳನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ ಎರಡು ದೇಶಗಳು. ಆದ್ರೆ ಭಾರತ ಆಮದನ್ನ ಹೆಚ್ಚು ಮಾಡಿಬಿಟ್ಟಿದೆ. ಇದರಿಂದಾಗಿ ಟ್ರೇಡ್ ಡೆಫಿಸಿಟ್ ಉಂಟಾಗಿದೆ. ಹಾಗಾಗಿ ಆ ಒಂದು ವ್ಯಾಪಾರ ಕೊರತೆ ಭಾರತದ ಕಳವಳಕ್ಕೆ ಕಾರಣ ಆಗ್ತಾ ಇದೆ. ಆ ಕೊರತೆಯಿಂದಾಗಿ ಅದನ್ನು ಕಡಿಮೆ ಮಾಡಲಿಕ್ಕೆ ಭಾರತ ಮುಂದಾಗಿದೆ. ಇನ್ನು ಆಸಿಯಾನ್ ಇಸ್ ಅ ರೀಜನಲ್ ಗ್ರೂಪಿಂಗ್ ಆಫ್ 10 ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ದಟ್ ಪ್ರಮೋಟ್ಸ್ ಎಕನಾಮಿಕ್, ಪೊಲಿಟಿಕಲ್ ಅಂಡ್ ಸೆಕ್ಯೂರಿಟಿ ಕೋಆಪರೇಷನ್. ಯಾವ್ಯಾವ ಕ್ಷೇತ್ರ ಅಂತ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಆಸಿಯಾನ್ನಲ್ಲಿ ಇರುವಂತಹ 10 ದೇಶಗಳು ಎಕನಾಮಿಕಲಿ ಆರ್ಥಿಕವಾಗಿ, ಪೊಲಿಟಿಕಲಿ ರಾಜಕೀಯವಾಗಿ ಮತ್ತೆ ಭದ್ರತಾ ಸಹಕಾರವನ್ನ ಉತ್ತೇಜಿಸುತ್ತವೆ, ಪರಸ್ಪರ ಸಹಕಾರ ನೀಡುತ್ತವೆ. ಅದೇ ರೀತಿ ವಿತ್ ಮೆಂಬರ್ಸ್ ಇನ್ಕ್ಲೂಡಿಂಗ್ ಇಂಡೋನೇಷಿಯಾ, ಮಲೇಷಿಯಾ, ಥಾಯ್ಲ್ಯಾಂಡ್, ವಿಯೆಟ್ನಾಂ, ಹೀಗೆ ಹಲವಾರು ದೇಶಗಳಿದೆ ಇದರಲ್ಲಿ. ಇಂಡೋನೇಷಿಯಾ, ಮಲೇಷಿಯಾ, ಥಾಯ್ಲ್ಯಾಂಡ್, ವಿಯೆಟ್ನಾಂ ಮುಂತಾದ ದೇಶಗಳು ಆಸಿಯಾನ್ ಅಂಡರಲ್ಲಿ ಬರುತ್ತವೆ. ಮುಂದಿನ ವಿಷಯ ನೋಡೋಣ. ಇಂಡಿಯಾಸ್ ಏಷಿಯಾಟಿಕ್ ಲಯನ್ ಪಾಪ್ಯುಲೇಷನ್ ಇನ್ ಗುಜರಾತ್ has risen from 674 to 891 over the past 5 years, showcasing successful conservation efforts and coexistence between the Maldhari pastoralist community and wildlife. ಏಷಿಯಾಟಿಕ್ ಸಿಂಹ ಎನ್ವೈರ್ಮೆಂಟ್ಗೆ ಇಂಪಾರ್ಟೆಂಟ್ ಆದಂತಹ ಒಂದು ಅಂಶ ಇದು. ಏಷಿಯಾಟಿಕ್ ಸಿಂಹಗಳ ಸಂಖ್ಯೆ 5 ವರ್ಷಗಳಲ್ಲಿ ಮೊದಲು 674 ಇತ್ತು, 891ಕ್ಕೆ ಏರಿದೆ ಈಗ. ಅಂದ್ರೆ ಇದರ ಅರ್ಥ ಏನು? ನಮ್ಮ ಸಂರಕ್ಷಣಾ ಪ್ರಯತ್ನಗಳು ಯಶಸ್ವಿಯಾಗಿ ನಡೀತಾ ಇದೆ. ಮತ್ತೆ ಅಲ್ಲಿ ಮಾಲ್ಧಾರಿ ಕಮ್ಯುನಿಟಿ ಇತ್ತು, ಪ್ಯಾಸ್ಟೋಲಿಸ್ಟ್ ಕಮ್ಯುನಿಟಿ, ಅದು ಈ ಒಂದು ಸಿಂಹ ಅಥವಾ ಆ ಒಂದು ಪ್ರದೇಶದಲ್ಲಿ ಒಗ್ಗಟ್ಟಾಗಿ ಸಹಬಾಳ್ವೆಯ ಮೂಲಕ ಬದುಕ್ತಾ ಇವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನು ಏಷಿಯಾಟಿಕ್ ಲೈನ್ ಇದೆಯಲ್ವಾ, ಇದಕ್ಕೆ ಪ್ಯಾಂಥೆರಾ ಲಿಯೋ ಪಾರ್ಸಿಕಾ ಅಂತ ಸಹ ಕರೀತಾರೆ. ಪರ್ಸಿಕಾ ಇಟ್ಸ್ ಫೌಂಡ್ ಓನ್ಲಿ ಇನ್ ಇಂಡಿಯಾ, ಭಾರತದಲ್ಲಿ, ಅದರಲ್ಲೂ ಮೇನ್ಲಿ ಇನ್ ಗುಜರಾತ್ ಗಿರ್ ಅಂಡ್ ಸರೌಂಡಿಂಗ್ ಏರಿಯಾಸ್. ಗುಜರಾತ್, ಗಿರ್ ಮತ್ತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಲೀಸ್ಟೆಡ್ ಆಸ್ ಎಂಡೇಂಜರ್ಡ್ ಅಂತಂದ್ರೆ ಅಳಿವಿನಂಚಿನಲ್ಲಿರುವ ಪ್ರಭೇದ. ಯಾವುದರ ಅಂಡರಲ್ಲಿ? IUCN ರೆಡ್ ಲಿಸ್ಟ್ ನಲ್ಲಿ ಏಷಿಯಾಟಿಕ್ ಲಯನ್ ನ ಸ್ಟೇಟಸ್ ಏನು? ಎಂಡೇಂಜರ್ಡ್. ಇಂಡಿಯಾಸ್ ಮೇಜರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪ್ರೋಗ್ರಾಮ್ಸ್, ಅದರಲ್ಲಿ ಏನೇನು ಬರುತ್ತೆ? ಪ್ರಾಜೆಕ್ಟ್ ಲಯನ್, ಪ್ರಾಜೆಕ್ಟ್ ಟೈಗರ್, ಪ್ರಾಜೆಕ್ಟ್ ಎಲಿಫೆಂಟ್, ಪ್ರಾಜೆಕ್ಟ್ ಡಾಲ್ಫಿನ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಹೀಗೆ ತುಂಬಾ ಪ್ರಾಜೆಕ್ಟ್ ಗಳನ್ನ ನಾವು ಕೈಗೊಂಡಿದ್ದೇವೆ. ಅದರ ಮೂಲಕ ಪ್ರೊಟೆಕ್ಟಿಂಗ್ ಫ್ಲಾಗ್ಶಿಪ್ ಸ್ಪೀಶೀಸ್ ಅಂಡ್ ಬಯೋಡೈವರ್ಸಿಟಿ. ಫ್ಲಾಗ್ಶಿಪ್ ಸ್ಪೀಶೀಸ್ ಅಂತಂದ್ರೆ ಏನು? ಎನ್ವೈರ್ಮೆಂಟ್ ಆಗಿರೋರು ಅಥವಾ ಅದನ್ನು ಓದಿರೋರು ಕಮೆಂಟ್ ಮೂಲಕ ತಿಳಿಸಿ. ಫ್ಲಾಗ್ಶಿಪ್ ಸ್ಪೀಶೀಸ್ ಹಾಗಂದ್ರೆ ಏನು ಅಂತ ತಿಳಿಸಿ. ಮುಂದಿನ ವಿಚಾರ ನೋಡೋಣ. ನ್ಯೂ ಸ್ಟಡಿ ಪಬ್ಲಿಷ್ಡ್ ಇನ್ ಸೈನ್ಸ್ ಹ್ಯಾಸ್ ಮ್ಯಾಪ್ಡ್ ಬ್ರೈನ್ ವೈಡ್ ಆಕ್ಟಿವಿಟಿ ಪ್ಯಾಟರ್ನ್ಸ್ that occur in the first seconds after an emotion is triggered, revealing how sensory input rapidly activates specific neural circuits linked to emotional responses. ಅಂತಂದ್ರೆ ಯಾವುದೇ ಭಾವನೆ ಉಂಟಾಗುತ್ತಲ್ವಾ, ಉಂಟಾದ ಕೆಲವು ಸೆಕೆಂಡ್ ನಲ್ಲಿ ಮೆದುಳಿನಾದ್ಯಂತ, ಇಡೀ ಮೆದುಳಿನ ಏನೇನಾಗುತ್ತೆ ಆ ಚಟುವಟಿಕೆಗಳನ್ನ ಒಂದು ವಿಜ್ಞಾನ ಪತ್ರಿಕೆ ಪ್ರಕಟ ಮಾಡಿದೆ. ಅಂತಂದ್ರೆ ಹೇಗೆ ನಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಗಳಿಗೆ ನರಮಂಡಲದ ಭಾಗಗಳು ಹೇಗೆ ಸಕ್ರಿಯಗೊಳ್ಳುತ್ತೆ ಎಂಬುದನ್ನು ಅದು ತೋರಿಸ್ತಾ ಇದೆ. ಥಲಾಮಸ್, ಕೀ ಬ್ರೈನ್ ಸ್ಟ್ರಕ್ಚರ್ ಫಾರ್ ರಿಲೈಯಿಂಗ್ ಸೆನ್ಸರಿ ಸಿಗ್ನಲ್ಸ್ ಅಂಡ್ ದಿ ಲಿಂಬಿಕ್ ಸಿಸ್ಟಮ್ ರೆಸ್ಪಾನ್ಸಿಬಲ್ ಫಾರ್ ಎಮೋಷನ್. ಥಲಾಮಸ್ ಅನ್ನೋದು ಸಂಕೇತಗಳನ್ನ ರವಾನಿಸೋದು, ಮೆದುಳಿನ ಪ್ರಮುಖ ಭಾಗ. ಅದೇ ರೀತಿ ಭಾವನೆಗೆ ಕಾರಣ ಆಗೋದು ಲಿಂಬಿಕ್ ಸಿಸ್ಟಮ್. ಸೊ ರೆಸ್ಪಾನ್ಸಿಬಲ್ ಫಾರ್ ಎಮೋಷನ್ಸ್ ಪ್ಲೇ ಸೆಂಟ್ರಲ್ ರೋಲ್ಸ್ ಇನ್ ಪ್ರೊಸೆಸಿಂಗ್ ಇಮೋಷನಲ್ ಟ್ರಿಗರ್ಸ್ ಬಿಫೋರ್ ಕಾನ್ಶಿಯಸ್ ಥಾಟ್ ಆಕರ್ಸ್. ನಮ್ಮ ಮೆದುಳು ಎಷ್ಟು ವಿಚಿತ್ರ, ವಿಶೇಷ ಅಂತಂದ್ರೆ, ನಾವು ಥಿಂಕ್ ಮಾಡೋದಕ್ಕಿಂತ ಮೊದಲೇ ಎಲ್ಲ ಪ್ರೊಸೆಸ್ ಆಗಿಬಿಟ್ಟಿರುತ್ತೆ. ಅದು ನಮ್ಮ ಮೆದುಳೇ ಮಾಡಿರೋದು. ಎಷ್ಟು ಫಾಸ್ಟ್ ಆಗಿ ಅದು ಮಾಡಬಹುದು, ಯಾವ ರೀತಿ ಅದು ನಿರ್ಮಾಣ ಆಗಿರಬಹುದು, ಮಾನವನ ಸಾಮರ್ಥ್ಯ ಎಲ್ಲಿ ತನಕ ಇರಬಹುದು, ಅದೆಲ್ಲ ಒಂಥರ ವಿಶೇಷವಾದಂತಹ ಅಂಶಗಳು. ಅವಾಗ ನೀವು ಯೋಚನೆ ಮಾಡಿದ್ರೆ ಅದಕ್ಕೆ ಲಿಮಿಟ್ ಇರೋದಿಲ್ಲ. ಹಾಗಾಗಿ ನಮ್ಮ ಚಿಂತನೆ ಪ್ರಜ್ಞಾಪೂರ್ವಕವಾಗಿ ನಾವು ಚಿಂತಿಸುವ ಮೊದಲೇ ಮೆದುಳು ಆಲ್ರೆಡಿ ಅದನ್ನ ಪ್ರೊಸೆಸ್ ಮಾಡಿಬಿಟ್ಟಿರುತ್ತೆ. MCQ ನೋಡೋಣ. ವಿತ್ ರೆಫರೆನ್ಸ್ ಟು ದ ಪ್ರಪೋಸ್ಡ್ ಗ್ಲೋಬಲ್ ಪ್ಲಾಸ್ಟಿಕ್ಸ್ ಟ್ರೀಟಿ, ನೆನಪು ಮಾಡ್ಕೊಳ್ಳಿ, ಪ್ಲಾಸ್ಟಿಕ್ ಟ್ರೀಟಿ
ಮೆನ್ಷನ್ ಇನ್ ದ ನೋಟ್ಸ್ ಮೇಲ್ಗಡೆ ಕೊಟ್ಟಿರೋದು. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಟ್ರೀಟಿ ಈಸ್ ಬೀಂಗ್ ನೆಗೋಷಿಯೇಟೆಡ್ ಅಂಡರ್ ದಿ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್. ಕರೆಂಟ್ ಡ್ರಾಫ್ಟ್ ಇನ್ಕ್ಲೂಡ್ಸ್ ಎಕ್ಸ್ಪ್ಲಿಸಿಟ್ ಲಿಮಿಟ್ಸ್ ಆನ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಆಸ್ ಅ ಸೆಂಟ್ರಲ್ ಮೆಷರ್. ಅದರಲ್ಲಿ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಬಗ್ಗೆ ಲಿಮಿಟ್ಸ್ ಅನ್ನು ಹಾಕಿದಾರಾ? ಥಿಂಕ್ ಮಾಡಿ. ಟ್ರೀಟಿ ಸೀಕ್ಸ್ ಟು ಅಡ್ರೆಸ್ ದಿ ಫುಲ್ ಲೈಫ್ ಸೈಕಲ್ ಆಫ್ ಪ್ಲಾಸ್ಟಿಕ್ಸ್ ಇನ್ಕ್ಲೂಡಿಂಗ್ ಡಿಸ್ಪೋಸಲ್. ಆ ಟ್ರೀಟಿಯಲ್ಲಿ ಫುಲ್ ಲೈಫ್ ಸೈಕಲ್ ಬಗ್ಗೆ ಇರುವಂತಹ ಸಮಸ್ಯೆಗಳನ್ನ, ಡಿಸ್ಪೋಸಲ್ಗಳನ್ನ ಹಿಡಿದು, ವಿಲೇವಾರಿಯನ್ನು ಹಿಡಿದು ಅಲ್ಲಿ ತನಕನೂ ಎಲ್ಲವನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಯಾವ್ದ್ಯಾವ್ದು ಕರೆಕ್ಟು? 1 and 3 ಆರ್ ಕರೆಕ್ಟ್. ಓನ್ಲಿ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಎರಡನೇದು ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಬಿಕಾಸ್ ಕರೆಂಟ್ ಡ್ರಾಫ್ಟ್ ಒಮಿಟ್ಸ್ ಲಿಮಿಟ್ಸ್ ಆನ್ ಪ್ಲಾಸ್ಟಿಕ್ ಪ್ರೊಡಕ್ಷನ್. ಪ್ಲಾಸ್ಟಿಕ್ ಉತ್ಪಾದನೆ ಮೇಲೆ ಯಾವುದೇ ಲಿಮಿಟ್ ಅನ್ನು ಅದರಲ್ಲಿ ಹೇರ್ತಾ ಇಲ್ಲ. ವಿತ್ ರೆಫರೆನ್ಸ್ ಟು ದಿ ಆಸಿಯಾನ್ ಇಂಡಿಯಾ ಟ್ರೇಡ್ ಇನ್ ಗೂಡ್ಸ್ ಅಗ್ರಿಮೆಂಟ್ AITIGA, consider the following statements. It is a free trade pact between India and 10 ASEAN nations. ಹೌದಾ? It was signed in 2009, reduced tariffs between the signatories. It has consistently reduced India's trade deficit with ASEAN over the years. ಕಳೆದ ಕೆಲವು ವರ್ಷಗಳಿಂದ ಭಾರತದ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಕನ್ಸಿಸ್ಟೆಂಟ್ ಆಗಿ. ಯಾವ್ದ್ಯಾವ್ದು ಕರೆಕ್ಟು? 1 and 2 ಆರ್ ಕರೆಕ್ಟ್. 3 is incorrect because trade deficit is growing. ಇಂಡಿಯಾದ ಟ್ರೇಡ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆ. With reference to the wildlife conservation in India, consider the following statements. Asiatic lion, Panthera leoparsica, found only in Gujarat's Gir and surrounding areas. It is listed as vulnerable on the IUCN Red List. Project Lion is one of the major conservation programs in India aimed at protecting flagship species. ಹೌದಾ? ಯಾವ್ದ್ಯಾವ್ದು ಕರೆಕ್ಟ್ ಇರಬಹುದು? ವಲ್ನರೇಬಲ್ ಅದು ಚೆಕ್ ಮಾಡಿ, ಅಲ್ಲ, ಅದು ಎಂಡೇಂಜರ್ಡ್. ಹಾಗಾಗಿ 1, 3 ಕರೆಕ್ಟ್. ಎರಡನೇದು ಇನ್ಕರೆಕ್ಟ್. ಏಷಿಯಾಟಿಕ್ ಲಯನ್ ಎಂಡೇಂಜರ್ಡ್, ನಾಟ್ ವಲ್ನರೇಬಲ್. ಇವತ್ತಿನ ಒಂದು ಆರ್ಟಿಕಲ್ ನೋಡೋಣ. ಸೀಡಿಂಗ್ ಆಫ್ ಅಕಾಡೆಮಿಕ್ ಫ್ರೀಡಮ್ ಇನ್ ಯೂನಿವರ್ಸಿಟೀಸ್. ಸೀಡಿಂಗ್ ಅಂತಂದ್ರೆ ಏನು? ಸೇಡಿಂಗ್ ಅಂತಂದ್ರೆ ಏನು ತಿಳ್ಕೊಂಡು ಕಮೆಂಟ್ ಮಾಡಿ. ವೊಕ್ಯಾಬ್ಲರಿ ಏನನ್ನ ನಾನು ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಈಗ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಟೈಮ್ ಆಗ್ತಾ ಇದೆ. ಮೊದಲು ಕೆಲವು ದಿನಗಳಿಂದ ಬಾಕಿ ಇತ್ತಲ್ವ, ಅದನ್ನ ಮುಗಿಸ್ಕೊಂಡು ಮತ್ತೆ ವೊಕ್ಯಾಬ್ಲರಿ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ನಾಳೆ ತನಕ ವೊಕ್ಯಾಬ್ಲರಿ ಇರೋದಿಲ್ಲ. ಹೆಚ್ಚಾಗಿ ಮುಂದಿನ ವಾರದಿಂದ ವೊಕ್ಯಾಬ್ಲರಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ಸೀಡಿಂಗ್ ಅಂತ ಬಂತು, ಅದನ್ನಾದ್ರೂ ನೋಡ್ಕೊಳ್ಳಿ. ವೊಕ್ಯಾಬ್ಲರಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅಕಾಡೆಮಿಕ್ ಫ್ರೀಡಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಿದು ಅಕಾಡೆಮಿಕ್ ಫ್ರೀಡಮ್? ಅಕಾಡೆಮಿಕ್ ಫ್ರೀಡಮ್ ಮೀನ್ಸ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಕ್ಯಾನ್ ಫ್ರೀಲಿ ಕ್ವಶನ್, ಡಿಬೇಟ್ ಅಂಡ್ ಎಕ್ಸ್ಪ್ಲೋರ್ ಐಡಿಯಾಸ್ ವಿತೌಟ್ ಇಂಟರ್ಫರೆನ್ಸ್. ಒಂದು ಶಿಕ್ಷಣ ವ್ಯವಸ್ಥೆ ಇದೆ ಅಂತ ಇಟ್ಕೊಳ್ಳಿ. ಯೂನಿವರ್ಸಿಟಿ ಆಗಿರಬಹುದು, ಶಾಲಾ ಕಾಲೇಜುಗಳಾಗಿರಬಹುದು, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮುಕ್ತವಾಗಿ ಪ್ರಶ್ನೆಗಳನ್ನ ಕೇಳೋದು, ಚರ್ಚೆ ಮಾಡೋದು, ಹೊಸ ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಯಾವುದೇ ಒಂದು ಇಂಟರ್ಫರೆನ್ಸ್ ಇಲ್ಲದೆ, ಅದರಲ್ಲಿ ಮಿಡ್ಲಲ್ಲಿ ಯಾವ ಸರ್ಕಾರ ಅಥವಾ ಯಾವುದೇ ಒಂದು ದೊಡ್ಡ ಸಂಸ್ಥೆ ಅಥವಾ ಯಾವುದೇ ಒಂದು ಮೇಲ್ವರ್ಗ, ಯಾವುದೇ ಒಂದು ರೀತಿಯ ತಡೆ ಇರಬಾರ್ದು ಅದರಲ್ಲಿ. ಯೂನಿವರ್ಸಿಟೀಸ್ ಮಸ್ಟ್ ಅಲೋ. ಹಾಗಾಗಿ ಏನ್ ಮಾಡ್ಬೇಕು? ಅಕಾಡೆಮಿಕ್ ಫ್ರೀಡಮ್ ಇರಬೇಕು ಅಂತಂದ್ರೆ ಯೂನಿವರ್ಸಿಟಿಗಳು ದೆ ಮಸ್ಟ್ ಅಲೋ ಆಸ್ಕಿಂಗ್ ಕ್ವಶನ್, ಮುಕ್ತವಾಗಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಕ್ಸ್ಪ್ರೆಸಿಂಗ್ ಒಪಿನಿಯನ್ಸ್, ತಮ್ಮ ಅಭಿಪ್ರಾಯಗಳನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅವಕಾಶ ಇರಬೇಕು ಎಲ್ರಿಗೂ. ಕ್ರಿಟಿಸೈಸಿಂಗ್ ಪಾಲಿಸೀಸ್ ಆರ್ ಪ್ರಾಕ್ಟೀಸಸ್, ಇದು ಸರ್ಕಾರದ ಪಾಲಿಸಿಗಳೇ ಆಗಿರಬಹುದು ಅಥವಾ ಯಾವುದೇ ಒಂದು ವರ್ಗ ಮುಂದುವರ್ಸ್ಕೊಂಡು ಬರ್ತಾ ಇರ್ತಕ್ಕಂಥ ಪ್ರಾಕ್ಟೀಸ್ ಆಗಿರಬಹುದು, ಅದನ್ನ ಕ್ರಿಟಿಸೈಸ್ ಮಾಡ್ಲಿಕ್ಕೆ, ಟೀಕೆ ಮಾಡ್ಲಿಕ್ಕೆ, ಅದರ ಕುರಿತಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರಬೇಕು. ಫ್ರೀಡಮ್ ಇಸ್ ವೈಟಲ್ ಬಿಕಾಸ್ ಲರ್ನಿಂಗ್ ಗ್ರೋಸ್ ಥ್ರೂ ಕ್ವಶನಿಂಗ್. ಯಾವುದೇ ವಿಷಯ ಆಗಲಿ ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಮೊದಲು ನಮ್ಗೆ ಒಂದು ಕ್ವಶನ್ ಹುಟ್ಟಬೇಕು. ಏನಿರಬಹುದು ಅನ್ನುವಂಥ ಒಂದು ಕುತೂಹಲನೆ ಇಲ್ಲದೆ ಇದ್ರೆ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಇಂಟ್ರೆಸ್ಟ್ ಇಲ್ಲದೆ ನಾವು ಏನೇ ಕಲ್ತ್ರು ಅದು ಆಮೇಲೆ ಎಕ್ಸಾಮಿಗೋಸ್ಕರ ಅಂತ ಆಗುತ್ತೆ ಹೊರತು ಜೀವನದಲ್ಲಿ ಉಪಯೋಗ ಆಗುವಂತ ಅವಕಾಶಗಳು ಕಡಿಮೆ. ಹಾಗಾದ್ರೆ ಅಕಾಡೆಮಿಕ್ ಫ್ರೀಡಮ್ ಅನ್ನೋದು ಯಾಕೆ ಇಂಪಾರ್ಟೆಂಟು? ವಿತೌಟ್ ಅಕಾಡೆಮಿಕ್ ಫ್ರೀಡಮ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಕೆನಾಟ್ ಥಿಂಕ್ ಇಂಡಿಪೆಂಡೆಂಟ್ಲಿ. ಅಕಾಡೆಮಿಕ್ ಫ್ರೀಡಮ್ ಇಲ್ಲದೆ ಯಾವುದೇ ಶಿಕ್ಷಕರು ಇರಬಹುದು, ವಿದ್ಯಾರ್ಥಿಗಳಿರಬಹುದು, ಮುಕ್ತವಾಗಿ ಯೋಚಿಸೋಕ್ಕೂ ಸಾಧ್ಯ ಆಗೋದಿಲ್ಲ. ಫ್ರೀಡಮ್ ಟು ರಿಸರ್ಚ್, ಎಕ್ಸ್ಪ್ರೆಸ್ ಡಿಸೆಂಟ್ ಅಂಡ್ ಚಾಲೆಂಜ್ ಎಕ್ಸಿಸ್ಟಿಂಗ್ ನಾಲೆಜ್ ಡ್ರೈವ್ಸ್ ಇನೋವೇಷನ್ ಇನ್ ಎಕಾನಮಿಕ್, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಫೀಲ್ಡ್. ಯಾವಾಗ ಆಲ್ರೆಡಿ ಇರುವಂತಹ ವಿಷಯವನ್ನ ನಾವು ಡಿಸೆಂಟ್ ಅಂತಂದ್ರೆ ಭಿನ್ನಾಭಿಪ್ರಾಯ, ಅದನ್ನ ಒಪ್ಕೊಳ್ದೆ ಇರೋದು. ಎಷ್ಟೋ ವಿಜ್ಞಾನಿಗಳು ನೋಡಿ, ಆ ವಿಜ್ಞಾನಿಗಳ ಆವಿಷ್ಕಾರ ಹೇಗಿರುತ್ತೆ ಅಂತಂದ್ರೆ ಅವರು ಒಪ್ಕೊಂಡಿರೋದಿಲ್ಲ. ಅನಿವಾರ್ಯತೆ
ಅಂತ ಬಂದಾಗ ನಾವು ಕೆಲವುದನ್ನು ಒಪ್ಕೊಳ್ತೇವೆ. ಅಂದ್ರೆ ವಿಜ್ಞಾನಿಗಳೆಲ್ಲ ನೀವು ನೋಡಿದ್ರೆ ಇವತ್ತು ಎಷ್ಟು ಆವಿಷ್ಕಾರಗಳಾಗಿರೋದು ಅವರು ಇರುವ ಸಿಚುವೇಶನ್ ಅನ್ನ ಕಷ್ಟವನ್ನ ಒಪ್ಕೊಳ್ಳಿಲ್ಲ. ಅದರ ಬದಲು ಇದಕ್ಕೇನಾದ್ರೂ ಪರಿಹಾರ ಕಂಡು ಹಿಡಿಬೇಕು ಅಂತ ಹೊರಟಿದ್ರು. ಹಾಗಾಗಿ ಅದರಿಂದಾಗಿ ಇನೋವೇಷನ್ ಸ್ಟಾರ್ಟ್ ಆಯ್ತು. ಇನೋವೇಷನ್ ಜಾಸ್ತಿ ಆಗ್ತಾ ಹೋಯಿತು. ಹಾಗಾಗಿ ಎಕ್ಸಿಸ್ಟಿಂಗ್ ನಾಲೆಜ್ ಅನ್ನ ನಾವು ಚಾಲೆಂಜ್ ಮಾಡಬೇಕು, ಅವಕಾಶ ಇರಬೇಕು. ಲಿಮಿಟಿಂಗ್ ಫ್ರೀಡಮ್ ಹಾರ್ಮ್ಸ್ ನಾಟ್ ಓನ್ಲಿ ಎಜುಕೇಶನ್ ಬಟ್ ಆಲ್ಸೋ ಎಕನಾಮಿಕ್ ಅಂಡ್ ಸೋಷಿಯಲ್ ಪ್ರೋಗ್ರೆಸ್. ಯಾವಾಗ ಫ್ರೀಡಮ್ ಇರೋದಿಲ್ವೋ ಅದು ಕೇವಲ ಎಜುಕೇಶನ್ ಮಾತ್ರ ಅಲ್ಲ, ಈ ಕಡೆ ಆರ್ಥಿಕತೆ ಮತ್ತೆ ಸಾಮಾಜಿಕತೆ ಎಲ್ಲದರ ಮೇಲೂ ಯಾವುದೇ ಕ್ಷೇತ್ರದಲ್ಲಿ ಆಗುವಂತಹ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತಾ ಹೋಗುತ್ತೆ. ಇನ್ನು ಭಾರತದಲ್ಲಿ ಏನು ಪ್ರಾಬ್ಲಮ್? ದ ಅಕಾಡೆಮಿಕ್ ಸ್ಪೇಸ್ ಇನ್ ಇಂಡಿಯಾ ಶ್ರಿಂಕಿಂಗ್. ಅಕಾಡೆಮಿಕ್ ಸ್ಪೇಸ್ ಅಂತಂದ್ರೆ ಮುಕ್ತವಾಗಿ ಚರ್ಚೆ ಮಾಡುವಂತಹ ಅವಕಾಶ, ಒಂದು ವಾತಾವರಣ ಭಾರತದಲ್ಲಿ ಶ್ರಿಂಕ್ ಆಗ್ತಾ ಇದೆ, ಕುಂಠಿತ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಪೊಲಿಟಿಕಲ್ ಇಂಟರ್ಫರೆನ್ಸ್ ಅಂಡ್ ಗವರ್ಮೆಂಟ್ ಕಂಟ್ರೋಲ್ ಓವರ್ ಯೂನಿವರ್ಸಿಟೀಸ್. ಕಾರಣ ಏನು ಅಂತಂದ್ರೆ ಎಷ್ಟೋ ರಾಜಕೀಯ ಪಕ್ಷಗಳು ಮತ್ತೆ ಗವರ್ಮೆಂಟ್ ಹೆಚ್ಚು ತಮ್ಮ ಪ್ರಾಬಲ್ಯವನ್ನು ಸಾಧಿಸ್ತಾ ಇವೆ. ಫ್ಯಾಕಲ್ಟಿ ಮೆಂಬರ್ಸ್ ಫೇಸ್ ಡಿಸಿಪ್ಲಿನರಿ ಆಕ್ಷನ್ ಫಾರ್ ಕ್ರಿಟಿಕಲ್ ವ್ಯೂಸ್. ಒಂದು ವೇಳೆ ಶಿಕ್ಷಕರು ಅಥವಾ ಫ್ಯಾಕಲ್ಟಿ ಮೆಂಬರ್ಸ್ಗಳು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಡಿಸೆಂಟ್, ಭಿನ್ನಾಭಿಪ್ರಾಯವನ್ನ ಕ್ರಿಟಿಕಲ್ ಆಗಿ ಏನಾದ್ರೂ ತಮ್ಮ ದೃಷ್ಟಿಕೋನವನ್ನ ಪ್ರಸ್ತಾಪಿಸಿದ್ರೆ ಅವರ ಮೇಲೆ ಶಿಸ್ತಿನ ಕ್ರಮವನ್ನ ಕೈಗೊಳ್ತಾರೆ. ಯೂನಿವರ್ಸಿಟೀಸ್ ಆರ್ ಫೋರ್ಸ್ ಟು ಫಾಲೋ ಗವರ್ಮೆಂಟ್ ಆರ್ ಲೀಗಲ್ ರಿಸ್ಟ್ರಿಕ್ಷನ್ಸ್ ಆನ್ ವಾಟ್ ಕ್ಯಾನ್ ಬಿ ಟಾಟ್ ಆರ್ ರಿಸರ್ಚ್ಡ್. ಇನ್ನು ಯೂನಿವರ್ಸಿಟಿಗಳ ಮೇಲೆ, ಕಂಪ್ಲೀಟ್ ಯೂನಿವರ್ಸಿಟಿಗಳ ಮೇಲೆ ಸರ್ಕಾರ ಫೋರ್ಸ್ ಮಾಡುತ್ತೆ, ನೀವು ಯಾವುದನ್ನ ಟೀಚ್ ಮಾಡಬೇಕು ಮತ್ತೆ ಯಾವುದನ್ನ ಮಾತ್ರ ರಿಸರ್ಚ್ ಮಾಡಬೇಕು ಅಂತ. ಹಾಗಾಗಿ ಇದರಿಂದ ಶ್ರಿಂಕ್ ಆಗ್ತಾ ಇದೆ ನಮ್ಮ ಅಕಾಡೆಮಿಕ್ ಸ್ಪೇಸ್. ಎಷ್ಟೋ ಕಡೆ ಮೆನಿ ಫ್ಯಾಕಲ್ಟಿ ಹ್ಯಾವ್ ಟು ಸೈನ್ ಅಂಡರ್ಟೇಕಿಂಗ್ಸ್ ನಾಟ್ ಟು ಕ್ರಿಟಿಸೈಸ್ ಗವರ್ಮೆಂಟ್ ಪಾಲಿಸೀಸ್. ಸರ್ಕಾರದ ಪಾಲಿಸಿಗಳನ್ನ ಕ್ರಿಟಿಸೈಸ್ ಮಾಡಲ್ಲ ಅಂತ ಅವ್ರು ಸೈನ್ ಮಾಡಬೇಕಾಗಿರುತ್ತೆ. ರಿಸರ್ಚ್ ಪ್ರಯಾರಿಟೀಸ್ ಆರ್ ಸಮ್ಟೈಮ್ಸ್ ಡಿಸೈಡೆಡ್ ಬೈ ದಿ ಗವರ್ಮೆಂಟ್ ಇನ್ಸ್ಟೆಡ್ ಆಫ್ ಅಕಾಡೆಮಿಕ್ಸ್. ಶಿಕ್ಷಣ ಕ್ಷೇತ್ರ ಅಂತ ಅಂದ್ಮೇಲೆ ಶಿಕ್ಷಣ ತಜ್ಞರು ಇರ್ತಾರೆ. ಆ ತಜ್ಞರು ಯಾವುದರ ಬಗ್ಗೆ ರಿಸರ್ಚ್ ಆಗಬೇಕು ಅಂತ ಡಿಸೈಡ್ ಮಾಡ್ಬೇಕೆ ಹೊರತು ಗೌರ್ಮೆಂಟ್ಗೆ ಏನ್ ಗೊತ್ತಿರುತ್ತೆ ಅದ್ರ ಬಗ್ಗೆ ಅಲ್ವಾ. ಹಾಗಾಗಿ ಆಯಾ ತಜ್ಞರು ಅದನ್ನ ಡಿಸೈಡ್ ಮಾಡಿರ್ಬೇಕು. ಆದ್ರೆ ಇಲ್ಲೇನಾಗ್ತಾ ಇದೆ, ಈ ಪ್ರಯಾರಿಟೀಸ್ ಗಳನ್ನ ಡಿಸೈಡ್ ಮಾಡೋದು ಗೌರ್ಮೆಂಟ್ ಆಗ್ಬಿಟ್ಟಿದೆ. ಇನ್ನು ಆಟೋನಮಿ ಮತ್ತೆ ಅಕೌಂಟಬಿಲಿಟಿ ನೋಡೋದಾದ್ರೆ ಯೂನಿವರ್ಸಿಟೀಸ್ ಶುಡ್ ಬಿ ಇಂಡಿಪೆಂಡೆಂಟ್ ಇನ್ ಟೀಚಿಂಗ್, ರಿಸರ್ಚ್ ಅಂಡ್ ಪಬ್ಲಿಕ್ ಎಂಗೇಜ್ಮೆಂಟ್. ಪ್ರತಿ ಯೂನಿವರ್ಸಿಟಿಗೂ ಸ್ವಾಯತ್ತತೆ ಇರಬೇಕು. ಟೀಚಿಂಗ್ ಹೇಗೆ ಮಾಡೋದು, ಯಾವುದರ ಮೇಲೆ ರಿಸರ್ಚ್ ಮಾಡಬೇಕು, ಮತ್ತೆ ಪಬ್ಲಿಕ್ ಎಂಗೇಜ್ಮೆಂಟ್ ಹೇಗಿರಬೇಕು, ಆ ಆಟೋನಮಿ ಕೊಡಬೇಕು. ಅದೇ ರೀತಿ ಅಕೌಂಟಬಿಲಿಟಿ. ಯೂನಿವರ್ಸಿಟೀಸ್ ಮಸ್ಟ್ ಯೂಸ್ ದರ್ ಫ್ರೀಡಮ್ ರೆಸ್ಪಾನ್ಸಿಬಿಲಿ. ಅವ್ರಿಗೆ ಫ್ರೀಡಮ್ ಕೊಟ್ಟ ಮೇಲೆ ಅದನ್ನ ಆ ಹೊಣೆಗಾರಿಕೆಯನ್ನ ಅವರು ಸರಿಯಾಗಿ ನಿರ್ವಹಿಸಬೇಕು. ಬಟ್ ಗವರ್ಮೆಂಟ್ ಶುಡ್ ನಾಟ್ ಮಿಸ್ಯೂಸ್ ಅಕೌಂಟಬಿಲಿಟಿ ಆಸ್ ಅ ರೀಸನ್ ಟು ಕಂಟ್ರೋಲ್. ಆದ್ರೆ ಸರ್ಕಾರ ತನ್ನ ಹೊಣೆಗಾರಿಕೆ ಇದು ಅಂತ ಹೋಗಿ ಎಲ್ಲರ ಮೇಲೂ ಕಂಟ್ರೋಲ್ ಮಾಡೋದು, ಎಲ್ಲರನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ತಪ್ಪು. ವಿತೌಟ್ ಅಟೋನಮಿ ಇಲ್ಲದೆ ಕ್ವಾಲಿಟಿ ಆಫ್ ಎಜುಕೇಶನ್ ಫಾಲ್ಸ್. ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ, ಇನೋವೇಷನ್ ಬರೋದಿಲ್ಲ, ಇನೋವೇಷನ್ ಆಗೋದಿಲ್ಲ. ಪಬ್ಲಿಕ್ ಟ್ರಸ್ಟ್ ಇನ್ ಯೂನಿವರ್ಸಿಟಿ ಡಿಕ್ಲೈನ್. ಇದು ಸರ್ಕಾರದ ಒಂದು ಕೈಗೊಂಬೆ ಅಂತ ಹೇಳ್ತೀವಲ್ವಾ, ಆ ರೀತಿ ಯೂನಿವರ್ಸಿಟಿ ಅಂತಂದ್ರೆ ಸರ್ಕಾರದ ಕೈಗೊಂಬೆ ಆಗ್ಬಿಟ್ಟಿದೆ. ಹಾಗಾಗಿ ಜನರಿಗೆ ಆ ಯೂನಿವರ್ಸಿಟಿಗಳ ಮೇಲಿನ ನಂಬಿಕೆ ಕಡಿಮೆ ಆಗ್ಬಿಡುತ್ತೆ. ನಮ್ ದೇಶದಲ್ಲಿ ಮಾತ್ರನಾ ಅಲ್ಲ, ಗ್ಲೋಬಲ್ ಕಾಂಟೆಕ್ಸ್ಟ್ ನೋಡಿ. ಕಂಟ್ರೀಸ್ ಲೈಕ್ ಚೀನಾ, ಟರ್ಕಿ ಹೆವಿಲಿ ರಿಸ್ಟ್ರಿಕ್ಟ್ ಅಕಾಡೆಮಿಕ್ ಫ್ರೀಡಮ್. ಚೀನಾ ಮತ್ತೆ ಟರ್ಕಿಯಲ್ಲೂ ಸಹ ಅಕಾಡೆಮಿಕ್ ಫ್ರೀಡಮ್ ಅನ್ನ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಇನ್ ಕಾಂಟ್ರಾಸ್ಟ್, US has had a legal protection for academic freedom for over a century, though even their recent government action threatened it. US ನಲ್ಲಿ ಅಕಾಡೆಮಿಕ್ ಫ್ರೀಡಮ್ ಇತ್ತು, ಆದ್ರೆ ನೀವು ಕೇಳಿರಬಹುದು, ನಾವೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಟ್ರಂಪ್ ಅವರು ಬಂದ ಮೇಲೆ ಅಲ್ಲಿನ ಹಾರ್ವರ್ಡ್ ಯೂನಿವರ್ಸಿಟಿ ಇರಬಹುದು, ಕೆಲವು ಯೂನಿವರ್ಸಿಟಿಗಳ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ತಾ ಇದ್ದಾರೆ. ಹಿಸ್ಟರಿ ಶೋಸ್ ದಟ್ ಕಂಟ್ರೀಸ್ ವಿತ್ ಸ್ಟ್ರಾಂಗ್ ಅಕಾಡೆಮಿಕ್ ಫ್ರೀಡಮ್ ಪ್ರೊಡ್ಯೂಸ್ ಬೆಟರ್ ರಿಸರ್ಚ್ ಅಂಡ್ ಇನೋವೇಷನ್. ಯಾವ ದೇಶದಲ್ಲಿ ಶೈಕ್ಷಣಿಕವಾಗಿ ಸ್ವಾತಂತ್ರ್ಯ ಇರುತ್ತೋ ಆ ದೇಶ ಅದ್ಭುತವಾಗಿ ಮುನ್ನಡೆಯನ್ನು ಸಾಧಿಸುತ್ತೆ. ಅಂತಹ ದೇಶದಲ್ಲಿ ಇನೋವೇಷನ್, ನಾವೀನ್ಯತೆ, ರಿಸರ್ಚ್, ಸಂಶೋಧನೆಗಳು ಒಳ್ಳೆಯ ರೀತಿಯಲ್ಲಿ ಸಾಗ್ತಾ ಹೋಗುತ್ತೆ ಅಂತ ನಮಗೆ ಇತಿಹಾಸದ ಮೂಲಕ ತಿಳಿಯುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ವೇ ಫಾರ್ವರ್ಡ್. ಯೂನಿವರ್ಸಿಟೀಸ್ ಇನ್ ಇಂಡಿಯಾ ನೀಡ್ ಲೆಸ್ ಪೊಲಿಟಿಕಲ್ ಇಂಟರ್ಫರೆನ್ಸ್. ರಾಜಕೀಯವಾಗಿ ಯಾವುದೇ ಒಂದು ಮಧ್ಯಸ್ಥಿಕೆಯಲ್ಲಿ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಗವರ್ಮೆಂಟ್ ಇರಬಹುದು, ಪೊಲಿಟಿಕಲ್ ಪಾರ್ಟೀಸ್ಗಳಿರಬಹುದು, ಮಧ್ಯದಲ್ಲಿ ಹೋಗಿ ಮೂಗು ತೋರಿಸಬಾರದು. ಟ್ರಾನ್ಸ್ಪರೆಂಟ್ ರೂಲ್ಸ್ ಫಾರ್ ರಿಸರ್ಚ್ ಅಂಡ್ ಫಂಡಿಂಗ್. ರಿಸರ್ಚ್ ಫಂಡಿಂಗ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ರೂಲ್ಸ್ಗಳು ಪಾರದರ್ಶಕವಾಗಿರಬೇಕು. ಫಂಡಿಂಗ್ ಅಂತಂದ್ರೆ ಯಾರು ಕೊಟ್ರು, ಎಲ್ಲಿಗೆ ಹೋಗುತ್ತೆ ಅದು, ಮತ್ತೆ ಅದಾದ್ಮೇಲೆ ರಿಸರ್ಚ್ ಹೇಗೆ ನಡೆಯುತ್ತೆ, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಪ್ರೊಟೆಕ್ಷನ್ ಫಾರ್ ಡಿಸೆಂಟ್ ಅಂಡ್ ಡೈವರ್ಸಿಟಿ ಆಫ್ ಥಾಟ್. ಭಿನ್ನಾಭಿಪ್ರಾಯಗಳಿರಬಹುದು,
ಆ ಭಿನ್ನಾಭಿಪ್ರಾಯಗಳನ್ನ ಸಹ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇರಬೇಕು. ಆ ತರ ಟೀಕೆಯನ್ನ ಮಾಡಿದವರಿಗೂ ಸಹ ಪ್ರೊಟೆಕ್ಷನ್ ಇರಬೇಕು. ಡಿಫರೆಂಟ್ ಥಾಟ್ಸ್, ಡೈವರ್ಸಿಟಿ ಆಫ್ ಥಾಟ್ಸ್ ಅಂತಂದ್ರೆ ನಾವು ಯೋಚಿಸುವ ವಿಧಾನಗಳಿರಬಹುದು, ಅಭಿವ್ಯಕ್ತಿಯಲ್ಲಿ ವೈವಿಧ್ಯತೆ ಇರುವ ರೀತಿ ಅಲ್ಲಿ ನೋಡ್ಕೊಳ್ಬೇಕು. ರಿಫಾರ್ಮ್ ಇಸ್ ಬೆಟರ್ ದೆನ್ ಕ್ರಿಯೇಟಿಂಗ್ ಮೋರ್ ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅಲ್ವಾ. ರಿಫಾರ್ಮ್ ಮಾಡೋದು ಒಳ್ಳೇದು, ಮುಂದೆ ಜಾಸ್ತಿ ನಿಯಂತ್ರಣ ಹಾಕೋದಕ್ಕಿಂತ, ಬೇರೆ ಬೇರೆ ಸಿಸ್ಟಮ್ ಅನ್ನ ತರೋದಕ್ಕಿಂತ ಇರುವ ವ್ಯವಸ್ಥೆನ ರಿಫಾರ್ಮ್ ಮಾಡೋದು ಒಳ್ಳೇದು. ಅಕಾಡೆಮಿಕ್ ಫ್ರೀಡಮ್ ಇಸ್ ಸೆಂಟ್ರಲ್ ಟು ಎಕ್ಸಲೆನ್ಸ್ ಇನ್ ಹೈಯರ್ ಎಜುಕೇಶನ್. ಹೈಯರ್ ಎಜುಕೇಶನ್ ಅಂತಂದ್ರೆ ಒಂದು ಹಂತದಲ್ಲಿ ಮುಕ್ತವಾಗಿ ಕ್ವಶನ್ ಮಾಡುವಂತಹ ಮತ್ತೆ ರಿಸರ್ಚ್ ಮಾಡುವಂತಹ, ಅದೇ ರೀತಿ ಪ್ರಶ್ನಿಸುವಂತಹ ಅವಕಾಶ ಇರಬೇಕು. ಹಾಗಾಗಿ ಅದಿದ್ದಾಗ ಮಾತ್ರ ಎಕ್ಸಲೆನ್ಸ್, ನಾವು ಪ್ರಾವೀಣ್ಯತೆ ಪಡೆಯಬಹುದು, ಒಂದು ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನ ಮಾಡಬಹುದು. ಹಾಗಾಗಿ ಕೊನೆಯಲ್ಲಿ ವೆನ್ ಅ ಕ್ಲಾಸ್ ರೂಮ್ ಲಾಸಸ್ ದಿ ರೈಟ್ ಟು ಕ್ವಶನ್, ನೇಷನ್ ಲಾಸಸ್ ದಿ ಪವರ್ ಟು ಪ್ರೋಗ್ರೆಸ್. ಇದನ್ನ ಬೇರೆ ಬೇರೆ ಕಡೆ ಯೂಸ್ ಮಾಡಿ ಅಂತ ಕೊಟ್ಟಿದ್ದೇನೆ ಇಲ್ಲಿ. ಯಾವಾಗ ಒಂದು ಕ್ಲಾಸ್ ರೂಮ್ ನಲ್ಲಿ ಕ್ವಶನ್ ಮಾಡ್ಲಿಕ್ಕೆ ಅಧಿಕಾರ ಇರೋದಿಲ್ವೋ ಆವಾಗ ಆ ದೇಶ ತಾನು ಮುನ್ನಡೆಯುವ, ಅಭಿವೃದ್ಧಿ ಹೊಂದುವ ಸಾಮರ್ಥ್ಯವನ್ನ ಕಳ್ಕೊಂಡ್ಬಿಡತ್ತೆ. ಕ್ಲಾಸ್ ರೂಮ್ ನಲ್ಲಿ ರೈಟ್ ಟು ಕ್ವಶನ್ ಮಾಡುವ ಅಧಿಕಾರ ಇಲ್ಲದೆ ಇರುವಾಗ, ಹಕ್ಕು ಕೊಡದೆ ಇರುವಾಗ ದೇಶ ಸಹ ಹಿಂದುಳಿಯುತ್ತಾ ಹೋಗುತ್ತೆ ಅಂತ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.